ಅಬ್ದುಲ್ ಮುನೀರ್ ಅವರೇ ಥಾವರ್ ಚಂದ್ ಗೆಹ್ಲೋಟ್ ಸುಳ್ಳುಗಳನ್ನು ಕೊಟ್ಬಿಟ್ಟು ಓದಿಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಬರೀ ಸುಳ್ಳು ಹೇಳ್ತಾರೆ ಇವರು, ಎಲ್ಲ ನಮ್ಮ ಯೋಜನೆಗಳು ಅಂತ. ನನಗದರಲ್ಲಿ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ದಾರಾ ಅಥವಾ ಹಿಂದೆ BJP ಸರ್ಕಾರ ಮಾಡಿದಂಥ ಯೋಜನೆಗಳನ್ನು ಕೆಲವನ್ನ ಉಲ್ಲೇಖ ಮಾಡಿದ್ರು ಅಂತ ಹೇಳಿ ಇದಕ್ಕೆ ಕಾಂಗ್ರೆಸ್ನವರು ಅವ್ರು ಸ್ಟಿಕ್ಕರ್ ಅಂಟಿಸ್ಕೊಂಡು ತಮ್ಮದೇ ಯೋಜನೆ ಹೇಳ್ಕೊಳ್ತಾರೆ, ನನಗೆ ಗೊತ್ತಿಲ್ಲ. ಸುಳ್ಳುಗಳನ್ನು ಓದಿಸಿದ್ದಾರೆ ಅಂತ. ಅದೇ ನೀವು ಹೇಳಿದ ರೀತಿಯಲ್ಲೇ ಸುಳ್ಳು ಅಂದರೆ ಯಾವುದು ಅನ್ನೋದನ್ನು ಅವರು ಸ್ವಲ್ಪ ಇನ್ ಡೀಟೇಲ್ಸ್ ಹೇಳಿದ್ರೆ ಜನರಿಗೆ ಅರ್ಥ ಆಗ್ಬೋದು. ಮತ್ತೆ ಯಾವತ್ತು ರಾಜ್ಯಪಾಲರ ಮುಖಾಂತರ ಏನು ಹೇಳಿಸ್ತೀವಿ, ನಾವು ಏನು ಮಾಡಿದ್ದೀವಿ, ಮುಂದೆ ಏನು ಮಾಡ್ತೀವಿ, ಇದನ್ನ ಹೇಳುವಂಥದ್ದು. ಮತ್ತೆ ಇದೇ ವರ್ಷ ಅಲ್ಲ, ಇಲ್ಲಿ ತನಕ BJP 4 ವರ್ಷ ಆಡಳಿತದಲ್ಲಿ ಇದ್ರಿ ನೀವು ಹಾಗಾದ್ರೆ ಹೇಳಿದ್ದೆಲ್ಲ ರಾಜ್ಯಪಾಲರ ಹತ್ರ ಸುಳ್ಳೇನಾ? ಯಾಕಂದ್ರೆ ಒಂದು ಮಾಜಿ CM ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಇದ್ದಾರೆ, ಒಂದು ಮೆಚ್ಯೂರ್ಡ್ ಆಗಿ ಮಾತಾಡಬೇಕು. ನಿಮಗೆ ಪ್ರತಿಯೊಂದು ಡಾಟಾಗಳನ್ನು ಅಲ್ಲಿ ಕೊಡ್ತಾ ಇರುವಂತದ್ದು ನೀವು ಕೇಳಿ ಪಡ್ಕೊಳ್ಬಹುದಾದಂತ ಡಾಟಾಗಳು. ಯಾವುದು ಸುಳ್ಳು ಡಾಟಾಗಳಾದ್ರೆ ನೀವು ಆಯಾಯ ಇಲಾಖೆಯಲ್ಲಿ 5 ಗ್ಯಾರಂಟಿಗಳು ಎಷ್ಟು ಜನರಿಗೆ ಅದು ತಲುಪಿದೆ, ಎಷ್ಟು ಕುಟುಂಬಗಳಿಗೆ ತಲುಪಿದೆ, ಕೊಡಿ ಡಾಟಾ ಅಂತ ಹೇಳಿ ನಿಮಗೆ ಕೇಳ್ಬೋದಲ್ವಾ? ಅದನ್ನ ಸುಳ್ಳು ಅಂತ ಹೇಳೋದಕ್ಕಿಂತ ಮುಂಚೆ ನೀವು ಡಾಟಾ ಕೇಳಿ ಪಡ್ಕೊಂಡು ಆಮೇಲೆ ಹೇಳಬೇಕು. ಸೊ ಅವರಿಗೆ ಏನ್ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ BJP ಅವರಿಗೆ ಕಷ್ಟ ಆಗ್ತಾ ಇದೆ. ಈ ಗ್ಯಾರಂಟಿ ಕಾರ್ಡ್ ಅಂತ ಇವ್ರ ತರ ಸುಳ್ಳು ಬೋಗಸ್ ಆಶ್ವಾಸನೆಗಳಲ್ಲ. ಅದು ಕೇಂದ್ರ ಮಟ್ಟದ್ದಾಗಿರ್ಬೋದು ಅಥವಾ ಇದೇ ರಾಜ್ಯ ಸರ್ಕಾರಗಳು ಹೇಳಿದಂತ ಇವರ ಅವಧಿಯಲ್ಲಿ ಕೊಟ್ಟಂತ ಸುಳ್ಳು ಬೋಗಸ್. ಯಾಕಂದ್ರೆ ಇವ್ರ ಪ್ರಣಾಳಿಕೆ ಕೊಟ್ಟಂದ್ರಲ್ಲಿ 10% ಸಹ ಈಡೇರಿಸಲಿಕ್ಕೆ ಆಗಿರ್ಲಿಲ್ಲ ಅವರ ಹತ್ರ. ಈಗ ನಾವೇನ್ ಮಾಡಿದ್ವಿ, ಕೊಟ್ಟ 5 ಗ್ಯಾರಂಟಿಯನ್ನ ಮೊಟ್ಟ ಮೊದಲ 3-4 ತಿಂಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿರೋದನ್ನ ಇದನ್ನ ನುಂಗಕ್ ಆಗ್ತಾ ಇಲ್ಲ, ಅವರಿಗೆ ಕಷ್ಟ ಆಗ್ತಾ ಇದೆ. ಗ್ಯಾರಂಟಿಗಳು ಅದು ತಲುಪಿರೋದು ಯಾರಿಗೆ? ನೀವು ಪ್ರತಿಯೊಂದು ಗ್ಯಾರಂಟಿಗಳನ್ನು ನೋಡಿದ್ರೆ ಸರಿಸುಮಾರು 5 ಕೋಟಿ ಜನಸಾಮಾನ್ಯರಿಗೆ, ಇಷ್ಟು ಕುಟುಂಬಗಳು ಅಂತ ಹೇಳಿದ್ರೆ ಈಗ 1,65,00,000 ನಿಮಗೆ ಮೀಟರ್ ಗೃಹ ಜ್ಯೋತಿಯಲ್ಲಿ, ಅಂದ್ರೆ ಅದನ್ನ ನೀವು ಅವರೇಜ್ ಆಗ್ತಿದ್ರೆ 5 ಕೋಟಿ ಜನರಿಗೆ ಅದಕ್ಕೆ ಫಲಾನುಭವಿಗಳು. ಸೊ ನೀವು ಗೃಹ ಲಕ್ಷ್ಮಿ ಆದ್ರೂ ಅಷ್ಟೇನೆ, ಅಥವಾ ನೀವು ಎಷ್ಟು ಕೋಟಿ ಜನರು ನೀವು ಬಸ್ಸಿನಲ್ಲಿ ಓಡಾಡಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಅಂತ ನೋಡಿದಿರಿ. ಅಂದ್ರೆ ಜನರಿಗೆ ಇದ್ರ ಅವಶ್ಯಕತೆ ಇಲ್ಲದೆ ಇದ್ರೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇರಲಿಲ್ಲ. BPL ಕಾರ್ಡ್ ಎಷ್ಟಿದ್ದಾರೆ, 1.3 crore BPL ಕಾರ್ಡ್ ಇದ್ರೆ ಸರಿಸುಮಾರು ಅದು ಎಷ್ಟು ಜನರಿಗೆ ರೀಚ್ ಆಯ್ತು? 5 ಕೋಟಿ ಜನರಿಗೆ ಅನ್ನಭಾಗ್ಯ, ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ ಮನಿ, ಇದು ಎಲ್ಲದೂ ತಲುಪಿರೋದ್ರಿಂದ ಇವರಿಗೀಗ ಒಂಥರ ಭಯ ಆಗಿದೆ, ನಮ್ಮ ಕಮ್ಯುನಲ್ ಸ್ಟ್ರಾಟಜಿಗಳು ವರ್ಕ್ ಆಗತ್ತೋ ಇಲ್ವೋ, ಜನರಿಗೆ ಒಂದು ತಿಂಗಳಿಗೆ 5,000 ರಿಂದ 6,000 ರೂಪಾಯಿ ಉಳಿತಾಯ ಆಗ್ತಾ ಇದೆ, ನಾವು ಎಷ್ಟು ಹೊರೆಗಳನ್ನು ಅವ್ರಿಗೆ ಹಾಕಿದೀವಿ, ಆ ಹೊರೆಗಳಿಂದ ಜನರು ಬೇಸತ್ತಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂಥ ಒಂದು ಅವಕಾಶಗಳು ಕೊಟ್ಟಾಗ ನಮ್ಗೆ ವೋಟ್ ಬರಲ್ಲ ಅನ್ನೋದ್ರಂತ ಹತಾಶೆಯ ಮನೋಭಾವನೆ.